ನಿಮ್ ಭವಿಷ್ಯ ಇದ್ದಂಗೆ ಹೇಳ್ತೀವಿ. ಗಿಣಿಶಾಸ್ತ್ರ ಕೇಳ್ತೀರಿ? ಗಿಣಿಶಾಸ್ತ್ರ. ನನ್ ಮಗನ ಹತ್ರ ಜಾತಕ ಕೇಳ್ಬಿಡ್ತೀನಿ, ಏನಂತೀಯ? ನನ್ ಜಾತಕ ಹೇಳ್ತೇನೆ, ಇದ್ದಂಗೆ ಹೇಳ್ತೇನೆ. ನಿನ್ ಹೆಸರೇನು? ನನ್ನ ಹತ್ರ ಜೋರಾಗಿ ಮಾತಾಡಿದ್ರೆ ಡಬ್ಬ ಕೊಡ್ತೀನಿ ನೋಡು. ಆಯ್ತು ಸ್ವಾಮಿ, ನಿಮ್ ಹೆಸರೇನು ಅಂತ ಕೇಳಿದೆ. ಗಿಡಿ ಕೃಷ್ಣ ಅಂತ. ಇವತ್ತು ನನ್ನ ಟೈಮ್ ಸರಿಯಾಗಿದೆ ನೋಡೇಳು. ಬಾರಪ್ಪ ರಾಮಣ್ಣ, ಶಾಸ್ತ್ರ ಅಂತ ಹೇಳೋಣ. ಹೆಂಗಿದೆ ಜಾತಕ, ಏನುಂಟ ಕರೆಕ್ಟ್ ಆಗಿ ನೋಡು, ಅನುಮಾನ ಮಾಡಬೇಡ. ಇದೇನ್ ಮೊದಲು ಸೆಂಟ್ರಲ್ ಜೈಲಲ್ಲಿತ್ತ? ನಮ್ಮನ್ ಬಿಟ್ರೆ ಎಸ್ಕೆ ಬಾಗ ಕಾಯ್ತೀವಿ, ಇದಾವಾಗ ಸೆಲ್ಲೆಲ್ಲ ಒಕ್ಕರ್ಸ್ಕತ್ತದೆ. ನಿನ್ ಗಿಣಿ ಏನೇ ಬದನೆಕಾಯಿ ನೋಡೋದು, ನಮ್ಮ ಹುಡುಗ ನೋಡ್ತಾನೆ ನೋಡು. ನೋಡ, ನನ್ನ ಮಗನೇ ಇದೇನೋ ಚೆನ್ನಾಗಿರ್ಬಾರ್ದು. ಆಯ್ತಾ ನಿಂಗೆ? ಓಂ ನಮಃ ಶಿವಾಯ. ಸ್ವಾಮಿ, ನೀವು ಮೊದಲು ತೊಟ್ಟಿಯಲ್ಲಿ ಮೋರಿಯಲ್ಲಿ ಕಾಲಿ ಡಬ್ಬ ಶೀಶ ಅಂತ ಮಾಡ್ತಾ ಇದ್ರಿ. ಏನು ಟೈಮ್ ಚೆನ್ನಾಗಿ ತಿಂಗ್ ಬೆಳೆದ್ಬಿಟ್ಟಿ. ಇನ್ ಮುಂದೆ ನಿಮಗೆ ಗ್ರಹಚಾರ ಸರಿ ಇಲ್ಲ. ಸೇಫ್ಟಿಗೆ ಯಾವ್ದಾದ್ರು ಇಲ್ಲಿ ತಲೆ ಕೊಟ್ಟು ಸತ್ತೋಗ್ಬಿಡಿ ಸ್ವಾಮಿ, ಸತ್ತೋಗ್ಬಿಡಿ. ಹಿಂಗ್ ಹೇಳ್ತಾವನ ಇವನು. ಮುಚ್ಚ ಪೆಟ್ಟಿ. ಯಾಕಣ್ಣ ಮುಚ್ಚಬೇಕ ಪೆಟ್ಟಿ? ಇನ್ನು ಬೋಣಿನ ನಿನ್ನ ಏನ್ ಬೋಳಿ ಆಗಿಲ್ವಾ? ಬೋಳಿ ಮಗನ ನಾನ್ ಸಾಯ್ಬೇಕೇನಲ್ಲ? ಇದೇ ಸ್ವಾಮಿ, ಇದ್ದಂಗೆ ಹೇಳಿದ್ರೆ ಎದ್ಬಂದು ಎದಗುದ್ರು ನಂಗಾಯ್ತಲ್ಲ. ನನ್ನ ಮಗನೇ ಕಿತ್ತಾಕ್ಬಿಡ್ತೀನಿ ನಿನ್ನ. ನಿಮ್ ಭವಿಷ್ಯ ಚೆನ್ನಾಗಿಲ್ಲ ಸ್ವಾಮಿ, ನಿಜವಾಗ್ಲೂ ಹೇಳ್ತೀನಿ. ನೇಣಾಕೊಂಬಿಡಿ, ಒಳ್ಳೇದಾಗುತ್ತೆ. ಮತ್ತೆ ನೇಣಾಕು ಅಂತ ಹೇಳ್ತೀಯ? ಸುಪ್ರೀಂ ಕೋರ್ಟ್ ಜಡ್ಜ್ ನಂಗೆ ಹೇಳಿಲ್ಲ. ಪೆಟ್ಟಿಗೆ ನನ್ನ ಮಗನೇ ಹಿಡ್ಕೊಳ್ಳೋಣ. ನನ್ ಗಿಣಿ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ಸ್ವಾಮಿ, ನೀವ್ ಬದುಕಿರದ ವೇಸ್ಟ್. ಒಳ್ಳೆ ಮುಹೂರ್ತ ನೋಡಿ ನೇಣಾಕನ್ ಸತ್ತೋಗ್ಬಿಡಿ ಸ್ವಾಮಿ, ಒಳ್ಳೇದಾಗುತ್ತೆ ನಿಮಗೆ. ನಿಜ ಹೇಳ್ತೀನಿ ಸ್ವಾಮಿ. ನನ್ನ ಮಗನೇ, ಆ ಗಿಣಿ ಜೊತೆ ನಿನ್ ಗಿಣಿನ ಕಿತ್ತಾಕ್ಬಿಡ್ತೀನಿ. ನನ್ನ ಮಗನಿಗೆ ಏನ್ರ ಇವ್ರಿಬ್ರು ಹಿಂಗ್ ಗುರಾಯಿಸ್ತವ್ರೆ? ನೀರ್ ಹಾಕೋ ಬಂದೆ ಇಲ್ಲಿಗೆ? ಅಲ್ಲ ಅಣ್ಣ, ನೀವು ನಿಮ್ ಮಗನ್ ಕಳ್ಕೊಂಡ್ರಿ, ನಾನ್ ನನ್ ತಮ್ಮನ್ ಕಳ್ಕೊಂಡೆ. ಅದಕ್ಕೇನೀಗ? ಅಲ್ಲ, ಯಾಕೆ ನನ್ ಕಂಡ್ರೆ ಇಷ್ಟೊಂದು ಹೊಟ್ಟೆವರಿ ನಿಮ್ಗೆ? ಒಂದ್ ನಿಮಿಷ ಬಂದ್ರು ಅಣ್ಣ, ಒಂದ್ ನಿಮಿಷ. ಆಗ್ರ ಏನು ಇಷ್ಟೊಂದು ಭಾರ ಇದೆ? ಬಾಂಬ್ ಬಿಟ್ಬಿಟ್ಟಿದ್ದೀರೇನು? ಏನೋ ಇದು ಹೊಸ ಡವ್? ನಮ್ ತಾಯಣಗಳು ಡವಲ್ ಅಣ್ಣ. ಇಷ್ಟ ದಿನ ದುಶ್ಮನ್ಗಳ ತರ ಇದ್ವಿ, ಇನ್ಮೇಲೆ ದೋಸ್ತಿಗಳ ತರ ಇರೋಣ. ಹುಟ್ಟಣ ಕೈನ. ನನ್ನ ಮಗನೇ, ನನ್ನ ಮಗನೇ, ಈ ಗಿಡಿ ಕೃಷ್ಣಕ್ಕೆ ಕೆಳಗಡೆ ಗಂಟೆ ಇಲ್ಲ. ಆ ಅಣ್ಣನ ಎತ್ತಕ್ಕೆ ಇವನಿಗೆ ಮೀಟಿಲ್ಲ. ಇವನೊಬ್ಬ ದೊಡ್ಡ ಗಾಂಡು ನನ್ನ ಮಗ. ಇವನ್ ಜೊತೆ ನಾವೆಲ್ಲ ಸೇರ್ಕೊಂಡಿದ್ದೀವಲ್ಲ ಚುತ್ತಿಗಳು. ನೀವು 3 ಜನ ಒಂದಾಗಿ ಬ್ರಹ್ಮ ವಿಷ್ಣು ಮಹೇಶ್ವರನ್ ತರ ಆ ಸರ್ವೇಶ್ವರನ್ ಎತ್ತ ಅಂದ್ರೆ ಇವನ್ನ ಅವನ್ ಎತ್ಬೇಕಂತ, ಅವನ್ನ ಇವನ್ ಎತ್ಬೇಕಂತ, ಇವನ್ನ ನಾವ್ ಎತ್ಬೇಕಂತೆ. ನೀನು ಮೀಸೆ ಬೇರೆ ಕೇಳು, ನೀನು ದಾಡಿ ಬೇರೆ ಕೇಳು. ಅಲ್ಕ ನನ್ ಮಕ್ಳ, ಹೇಳಿ ನನ್ ಮಕ್ಳ, ಅತಿಥಿ ಕೊಟ್ಟು ನನ್ ಮಕ್ಳ, ಲೋಪ ನನ್ ಮಕ್ಳ, ಲಪಾಕೆ ನನ್ ಮಕ್ಳ. ರೌಡಿ ಅಂತ ಮರ್ಯಾದೆ ಕೊಟ್ರೆ ನಾಯಿ ತರ ಬಡ್ಕೋತಾನೆ. ಅವನ ಅಜ್ಜಿ ಎತ್ಬಿಡ್ತೀನಿ, ಅವ್ನ ನಾಲ್ಗೆ ಕುಯ್ಬಿಡ್ತೀನಿ. ನಮ್ ತಾಯಿನ ಹಳೆದನ್ನೆಲ್ಲ ಮರ್ತ್ಬಿಡಯ್ಯ. ಯಾಕೆ ಇಷ್ಟೊಂದು ಎಮೋಷನಲ್ ಆಗ್ತೀಯಾ? ಗುರು, ನಮ್ 3 ಸೇರಿದ್ರೆ ಅಣ್ಣನ ಚಿಂದಿ ಮಾಡ್ಬೋದು ಅಲ್ಲೋ ಗುರು? ಕರೆಕ್ಟ್. ಆ ಅಣ್ಣ ರೌಡಿಸಂ ನಲ್ಲಿ ನಮ್ಮನ್ನೆಲ್ಲ ಸ್ಕೂಲ್ಗೆ ಹೋಗೋ ಸ್ಟೂಡೆಂಟ್ಸ್ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ಅದು ಅಲ್ಲದೆ ಕ್ರಿಮಿನಲ್ ಕಾಲೇಜ್ಗೆ ಪ್ರಿನ್ಸಿಪಲ್ ಆಗೋ ಕೊಟ್ಟವನೇ. ಅವ್ನು ನಿಂಗೆ ಸುಮ್ನೆ ಬಿಟ್ರೆ ವೇಸ್ಟ್. ಹಾಗಾದ್ರೆ ಪ್ರಮೋಷನ್ ಕೊಟ್ಬಿಡ್ಲ ಮಾಮ? ಆಗೋ ಮಚ್ಚಿ ಸ್ಕೆಚ್. ಅಣ್ಣ, ನಿನಗೊಂದು ದೊಡ್ಡ ನಮಸ್ಕಾರ. ದೇವರು ಒಳ್ಳೇದ್ ಮಾಡ್ಲಿ. ಆಫೀಸರ್, ಗುಡ್ ಮಾರ್ನಿಂಗ್. ಎಸ್, ಎ ಬಿಗ್ ಸಲ್ಯೂಟ್ ಫಾರ್ ಯು. ನನಗೆ ಎಂತ ತಲೆನೋವಿದ್ರು ಅರ್ಧ ಅನಸಿನ್ ತಗೊಂಡ್ರೆ ಹೇಳ್ದೆ ಕೇಳ್ದೆ ಓಡೋಗ್ಬಿಡೋದು. ಆದ್ರೆ ನೀವು ಕೊಟ್ಟಿರೋ ಟೆನ್ಷನ್ಗೆ ನನ್ ತಲೆನ ನಿಮ್ಯಾನ್ಸ್ ಹಾಸ್ಪಿಟಲ್ ಮೆಟ್ಲಿಗೆ ಹೋಗಿ ಎದ್ವಾ ಚಚ್ಕೊಂಡ್ರು ಅದ್ ಕಮ್ಮಿ ಆಗ್ತಾ ಇಲ್ಲ. ನಾನ್ ಚಚ್ಕೊಂಡಿರೋ ಸ್ಟೈಲ್ಗೆ ಅಲ್ಲಿ ಕೆಲವು ಹುಚ್ಚೆಲ್ಲ ನಾರ್ಮಲ್ ಆಗ್ಬಿಟ್ರು. ಏನ್ ಮಾಡೋದು? ಅದಕ್ಕೆ ಡಿಸೈಡ್ ಮಾಡ್ಬಿಟ್ಟಿದೀನಿ. ನಿಮ್ಮಿಬ್ರಿಗೂ 3 ಅಡಿ 6 ಅಡಿ ಹಳ್ಳ ತೋಡ್ಸಿ ಯಶವಂತಪುರದಿಂದ 1 ಲೋಡ್ ಮಣ್ಣು ತರಿಸಿ ನಿಮ್ಮಿಬ್ರು ಮಣ್ಣು ಮಾಡಿ ಅದ್ರ ಮೇಲೆ ಒಂದು ಸಮಾಧಿ ಕಟ್ಸಿ ಆ ಸಮಾಧಿ ಮೇಲೆ ಒಂದು ಸಿಂಹಾಸನ ಹಾಕೊಂಡು ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಂಡು ರುದ್ರ ತಾಂಡವ ಆಡ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದೀನಿ. ಏನ್ ನನ್ನ ಮಕ್ಕಳ ಗುರಾಯಿಸ್ತಾ ಇದ್ದೀರಾ? ನಿಮ್ಮಿಬ್ರಿಗೂ ಪೂಜೆ ಮಾಡ್ಬಿಡ್ತೀನಿ. ಪೂಜೆ. ಏನಣ್ಣ, ನಾನ್ ಮಡ್ಕೆ ಕುಡ್ಕೆ ರೆಡಿ ಮಾಡಿದ್ರೆ ನೀನ್ ಫೋಟೋಗೆ ಪೂಜೆ ಮಾಡ್ತಿದ್ಯಾ? ನಿನ್ನ ಹತ್ರ ಹುಷಾರಾಗಿರ್ಬೇಕು. ನನಗಿಂತ ಬಲ್ ಫಾಸ್ಟ್ ಆಗಿದ್ಯಾ? ನಾನು ಯಾವಾಗ್ಲೂ ಅಡ್ವಾನ್ಸ್ ಆಗೇ ಇರೋದು. ಈಗ ಬ್ಯಾಲೆನ್ಸ್ ಒಂದೇ, ರುದ್ರ ತಾಂಡವ ಅಷ್ಟೇ.